ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೃಷ್ಣಾಸ್ ವರ್ಲ್ಡ್ ಅನದರ್ ವಿಡಿಯೋ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ನಾವು ನಂಜನಗೂಡಿಗೆ ಬಂದಿದ್ದೀವಿ ದೇವ್ರ ದರ್ಶನ ಮಾಡಲಿಕ್ಕೆ ಅಂತ. ಆ ಪವಿತ್ರವಾದ ಕಪಿಲಾ ನದಿ ಎಷ್ಟು ಚೆಂದ ಇದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಹಾಗೆ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾವು ಹೋದ್ವಿ ಸ್ನಾನ ಮಾಡೋಕ್ಕೆ. ಫಸ್ಟ್ ನಮ್ಮ ಹುಡುಗ ಹೋದ ನೋಡಿ, ಅವನ ಕಷ್ಟ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಇವ್ನು ನಂಬ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ನಾನು ಇಳಿದ್ಬಿಟ್ಟೆ ನೀರಿಗೆ. ಎಸ್, ನೋಡ್ತಿದ್ರಲ್ಲ ಫ್ರೆಂಡ್ಸ್, ಆ ನಂಜನಗೂಡಿನ ಒಂದು ವಾತಾವರಣನ, ಒಂದು ಹಬ್ಬದ ಸಂಭ್ರಮ ಮಾತ್ರ. ಅವತ್ತೊಂದು ದಿನ ಹನುಮ ಜಯಂತಿ ಇತ್ತು. ಆ್ಯಕ್ಚುಲಿ ತುಂಬ ಜನ ಇದ್ದರು. ನಮ್ಮ ಊರುಗಳಲ್ಲಿ ಹಬ್ಬಗಳನ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಆ ಒಂದು ನೆನಪಾಯಿತು ಒಂಥರ ಒಂದು ಸೆಕೆಂಡ್ಗೆ. ಸೊ ನೋಡಿ ನಮ್ಮ ಬಾಸ್ ಹೇಗೆ ಕೂತಿದ್ದಾರೆ ಅಂತ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅನಿಸುತ್ತೆ ನೋಡಿ. ಆ್ಯಕ್ಚುಲಿ ಅಲ್ಲಿ ಪ್ರಸಾದ ಏನು ಕೊಡ್ತಿದ್ರು ಗೊತ್ತಾ? ಬಜ್ಜಿ ಕೊಡ್ತಿದ್ರು. ಬಜ್ಜಿನ ಅದು ಸಾರಿ ವಡೆ ಅಲ್ಲ, ಅದು ಉದ್ದಿನ ವಡೆ, ಸಾರಿ ಉದ್ದಿನ ವಡೆ ಕೊಡ್ತಿದ್ರು ಎಲ್ಲರಿಗೂ ಅಲ್ಲಿ ಪ್ರಸಾದ ಥರ. ನಾವೇನಪ್ಪ ಉದ್ದಿನ ವಡೆ ಕೊಡ್ತಿದ್ರೆ ಅಂತ ನಂಗೆ ಒಂಥರ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಕೇಳಿದ್ದಕ್ಕೆ ಹೌದು ಉದ್ದಿನ ವಡೆ ಕೊಡ್ತಾರೆ ಅಂತಂದಿದ್ದಕ್ಕೆ ಸೊ ಈಸ್ಕೊಂಡ್ವಿ. ಸ್ವಲ್ಪ ನಾನು ಮತ್ತು ನಮ್ಮ ಹುಡುಗ ಶೇರ್ ಮಾಡ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು ದರ್ಶನ ಎಲ್ಲ. ನಂಜುಂಡೇಶ್ವರ ದರ್ಶನ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿ ಅವತ್ತೊಂದು ದಿನ ಪ್ರೊಸೆಷನ್ ಕೂಡ ಇತ್ತು. ಅಲ್ಲಿ ರಾಮನ ನೋಡಿ, ಅಲ್ಲಿ ಕೇಸರಿ ಕಲರು ಬಟ್ಟೆ ಹಾಕಿದಾರಲ್ಲ, ಅದು ರಾಮನ ವಿಗ್ರಹ. ಅದು ಆ್ಯಕ್ಚುಲಿ ದೊಡ್ಡ ವಿಗ್ರಹ ಅದು. ಬಟ್ ನಾವು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ದರೆ ಖಂಡಿತವಾಗ್ಲೂ ಕೂಡ ನಮಗೂ ಆ ಒಂದು ಪ್ರೊಸೆಷನಲ್ಲಿ ಭಾಗವಹಿಸ್ಬೋದಿತ್ತು. ಬಟ್ ಆಗಲಿಲ್ಲ, ನಮಗೆ ಟೈಮ್ ಆಯ್ತು ಅಂತ ಹೊರಟ್ವಿ ಅಲ್ಲಿಂದ. ತುಂಬ ಗ್ರ್ಯಾಂಡಾಗಿ ಮಾಡಿದ್ರೆ ಅನಿಸುತ್ತೆ. ಅಲ್ಲಿ ನಮ್ಮ ಚಿನ್ನಿ ಅಣ್ಣ ಅಂದರೆ ನಮ್ಮ ಹುಡುಗ ಹುಡ್ಕಾಡ್ಕೊ ಬರ್ತಿದ್ದ, ಎಲ್ಲೋದ್ನಪ್ಪ ಇವನು ಅಂತ. ಹುಡ್ಕಾಡ್ಕೊ ಬಂದ. ಸ್ವಲ್ಪ ಹೊತ್ತು ಸ್ವಲ್ಪ ಸುಸ್ತಾಗೋಗಿದ್ದ ಅನಿಸುತ್ತೆ. ಮಗನ ಜೊತೆ ಯಾಕಾದರೂ ಬಂದ ಅಂತ. ಅಲ್ಲೇ ನೋಡ್ತಿದ್ರಲ್ಲ ಫ್ರೆಂಡ್ಸ್, ಕುದುರೆಗಳನ್ನ ಯಾವ ರೀತಿ ಇದೆ ಅಂತ. ಸೊ ಅಲ್ಲಿರೋ ಪ್ರತಿಯೊಂದು ಕುದುರೆ ಕೂಡ ನಮ್ಮ ಕನ್ನಡ ಫಿಲ್ಮಲ್ಲಿ ತುಂಬ ಕಾಣಿಸ್ಕೊಂಡಿದೆಯಂತೆ. ಮತ್ತು ನಮ್ಮ ದರ್ಶನ್ ಮೂವಿ ಸಾರಥಿ ಮೂವಿಲಿ ಕಾಣಿಸ್ಕೊಂಡಿರೋ ಕುದುರೆ ಕೂಡ ಇಲ್ಲಿಂದನೇ ಫಸ್ಟು ಸ್ಟಾರ್ಟಿಂಗ್ ಹೋಗಿದ್ದಂತೆ. ಸೊ ಅಲ್ಲಿರೋರು ಹೇಳ್ತಿದ್ರು ಹಾಗಂತ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಏನೇ ಆಗಲಿ ಕುದುರೆಗಳು ಮಾತ್ರ ನೋಡಲಿಕ್ಕೆ ಸಖತ್ತಾಗಿತ್ತು. ನೋಡಿ ಈ ಕುದುರೆ ನೋಡಿ ಹೇಗಿದೆ ಅಂತ. ವೈಟ್ ಮತ್ತು ಬ್ರೌನ್ ಕಲರ್ ಇಲ್ಲ ಬ್ಲ್ಯಾಕ್ ಕಲರಲ್ಲಿ ಮಿಕ್ಸ್ ಆಗಿದೆ ನೋಡಿ. ಸಖತ್ತಾಗಿದೆ ಮಾತ್ರ ನೋಡೋಕ್ಕೆ. ಅದನ್ನು ನೋಡ್ತಿದ್ರೆ ಒಂದು ಹೀರೋಯಿಸಮ್ ನಮ್ಮ ಮನಸ್ಸಲ್ಲಿ ಹುಟ್ಟುತ್ತೆ. ಅದು ಕೂತ್ಕೊಂಡು ನಾವು ಸವಾರಿ ಮಾಡೋಣ, ಒಂದು ರೌಂಡ್ ಮೈಸೂರು ಸುತ್ತಾಣ ನಾವು ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನೋಡಿ. ಹೇಗಿದೆ ನೋಡಿ ಕುದುರೆಗಳು, ಒಂದಕ್ಕಿಂತ ಒಂದು ಸಖತ್ತಾಗಿದೆ ನೋಡಿ. ನಾನಂತೂ ಈ ಒಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ಕನೆಕ್ಟ್ ಆಗೋಯ್ತು ನನಗೆ. ಅಂದರೆ ಎಲ್ಲರೂ ಜೀವನ ಮಾಡಬೇಕು ನೋಡಿ, ಅವರು ಜೀವನ ಹೆಂಗೆ ಕಟ್ಕೊಳ್ತಿದಾರಂತ. ಕೆಲವರು ದೇವ್ರದ್ದು ಹಾಡುಗಳು ಹಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಹೊಟ್ಟೆಪಾಡಿಗೋಸ್ಕರ. ಫ್ರೆಂಡ್ಸ್, ಒಂದು ದೇವಸ್ಥಾನದಿಂದ ಎಷ್ಟೆಲ್ಲ ಬಿಸ್ನೆಸ್ ಆಗುತ್ತೆ ನೋಡಿ, ಎಷ್ಟು ಜನ ಹೊಟ್ಟೆ ತುಂಬುತ್ತೆ. ಸೊ ಇದೇ ಅಲ್ವಾ ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮಕ್ಕಿರೋ ತಾಕತ್ತು. ತುಂಬ ಅತಿ ಬುದ್ಧಿವಂತರು ಮಾತ್ರ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ದೇವಸ್ಥಾನಗಳು ಯಾಕೆ, ಆಸ್ಪತ್ರೆ ಬೇಕು, ದೇವಸ್ಥಾನಗಳು ಯಾಕೆ, ಲೈಬ್ರರಿಗಳು ಬೇಕು, ದೇವಸ್ಥಾನಗಳು ಯಾಕೆ, ಅನಾಥಾಶ್ರಮ ಬೇಕು, ಇಲ್ದಿರೋದೆಲ್ಲ ಮಾತಾಡ್ತಾರೆ ನೋಡಿ. ಎಲ್ಲ ಹೊಟ್ಟೆ ಪಾಡಲ್ವಾ? ಅಲ್ಲಿ ಎಲ್ಲರೂ ಕೂಡ ದೇವ್ರನ್ನ ಕೈ ಮುಗಿಯೋರೇನೆ. ಫಸ್ಟ್ ಹೊಟ್ಟೆ, ಆಮೇಲೆ ದೇವರು ಅಂತ ನಮ್ಮ ಜನ. ತಪ್ಪೇನಿಲ್ಲ.
ಹರ ಹರ ಮಹಾದೇವ ಶಂಭೋ ಶಂಕರ. ಸ್ವಾಮಿಯೇ ಶರಣಮಯ್ಯಪ್ಪ. ಇದು ಕೂಡ ಅಷ್ಟೇ, ನಂಜನಗೂಡಲ್ಲಿ ತುಂಬ ಫೇಮಸ್ ಆಗಿರೋ ದೇವಸ್ಥಾನ. ಎಲ್ಲರೂ ಒಂದು ಸತಿ ಭೇಟಿ ನೀಡಿ ಇಲ್ಲಿಗೆ. ನನ್ನ ಆರಾಧ್ಯ ದೈವ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ದೇವ್ರ ದರ್ಶನ ಮಾಡಬೇಕು ಒಂದು ಸತಿ. ಒಳಗಡೆ ಯಾವುದೋ ಒಂದು ಚಿಕ್ಕ ಪಾಪು ಕೂತಿರೋ ಒಂದು ಫೀಲ್ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಸೂಪರ್ ಆಗಿದೆ ಅಂತಂದರೆ ಅಯ್ಯಪ್ಪನ ವಿಗ್ರಹ. ಆದರೆ ನನಗಿವತ್ತು ನೋಡೋ ಅದೃಷ್ಟ ಇಲ್ಲ, ಕ್ಲೋಸ್ ಆಗೋಗಿತ್ತು. ಫ್ರೆಂಡ್ಸ್ ಇದು ನೋಡಿ, ಇದು ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ತುಂಬ ಹಳೆಯ ದೇವಸ್ಥಾನ ಅನಿಸುತ್ತೆ ನನ್ನ ಪ್ರಕಾರ. ಇದು ಎಲ್ಲಿದೆ ಅಂತಂದರೆ ನಮ್ಮ ಕಪಿಲಾ ನದಿ ದಡದಲ್ಲೇ ಇದೆ. ನೋಡಿ ಇಲ್ಲೇ ನೆಲೆಸಿರೋ ಭಗವಂತ ಬಂದು ಅಯ್ಯಪ್ಪನ ಇನ್ನೊಂದು ರೂಪ ಇದು. ಶ್ರೀ ಪ್ರಭಾ ಸತ್ಯಕ ಸಮೇತ ಶಾಸ್ತಾ ಸನ್ನಿಧಿ ಅಂತೆ ನೋಡಿ. ಈ ಥರ ದೇವಸ್ಥಾನಗಳು ಆಲ್ಮೋಸ್ಟ್ ಎಲ್ಲ ತಮಿಳ್ನಾಡು ಕೇರಳಗಳಲ್ಲಿ ಇರುತ್ತೆ ತುಂಬ. ನಾನು ನೋಡಿದ ಮಟ್ಟಿಗೆ ಕರ್ನಾಟಕದಲ್ಲಿ ನಾನು ತುಂಬ ಎಲ್ಲೂ ನೋಡಲಿಲ್ಲ. ಸೊ ನಮ್ಮ ಮೈಸೂರಲ್ಲಿ ನಂಜನಗೂಡಲ್ಲಿ ಮಾತ್ರ ನಾನು ಕಾಣಿಸ್ತಿರೋದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಭಗವಂತ ಎಲ್ಲರನ್ನೂ ಒಳ್ಳೇದು ಮಾಡಲಿ. ಸ್ವಾಮಿಯೇ ಶರಣಮಯ್ಯಪ್ಪ. ಹಂಗೆ ನೋಡಿ ಫ್ರೆಂಡ್ಸ್, ನೋಡಿ ಇದು ನಂಜನಗೂಡಿನ ಕಪಿಲಾ ನದಿ. ಎಲ್ಲ ಹೋಗಿರ್ತೀರ, ಅಲ್ಲಿ ನಡೀತಿರೋದು ನೋಡಿ. ಪೂಜೆ ಹೆಸರಲ್ಲಿ ಎಲ್ಲ ನದಿನ ಹಾಳು ಮಾಡ್ತಿದ್ದೀವಿ. ಪೂಜೆ ಮಾಡಲಿ ಬೇಡ ಅಂದಿಲ್ಲ, ಬಟ್ ನೋಡಿ ಅಲ್ಲಿ ಎಷ್ಟು ಪ್ಲಾಸ್ಟಿಕ್ಕು, ಎಷ್ಟು ಸೋಪು, ಎಷ್ಟು ಪೊಲ್ಯೂಷನ್ ಮಾಡ್ತಿದ್ದೀವಿ ಗೊತ್ತಾ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ತುಂಬ ಕಡಿಮೆ. ಇನ್ನೂ ಸ್ಟಾರ್ಟ್ ಆಗುತ್ತೆ ನೋಡಿ. ಇನ್ನು ಶಬರಿಮಲೆ ಸೀಸನ್ ಸ್ಟಾರ್ಟ್ ಆಯಿತು. ನಮ್ಮ ಅಯ್ಯಪ್ಪ ಸ್ವಾಮಿಗಳಿಗಂತೂ ಯಾರು ಹೇಳಿದ್ರು ಕೂಡ ಕೇಳಲ್ಲ. ಬಟ್ಟೆ ಬಿಚ್ತಾರೆ, ನದಿಗೆ ಬಿಸಾಕ್ತಾರೆ, ಬಟ್ಟೆ ಬಿಚ್ತಾರೆ, ನದಿಗೆ ಬಿಸಾಕ್ತಾರೆ, ಮಾಲೆ ಎಲ್ಲೋ ಬಿಸಾಕ್ತಾರೆ. ಏನಿದೆಲ್ಲ ಮೂಢನಂಬಿಕೆ? ಯಾರು ಹೇಳಿದ್ರು ನದಿಗೆ ಬಟ್ಟೆ ಹಾಕಿ ಅಂತ, ಯಾರು ಹೇಳಿದ್ರು ನಿಮ್ಮ ಹಳೆ ಬಟ್ಟೆ ಹಾಕಿ ಅಂತ, ಯಾರು ಹೇಳಿದ್ರು ಹೂವು ಹಾಕಿ, ಏನೋ ಇಲ್ದಿರೋದೆಲ್ಲ ಮಾಡ್ತಾರೆ. ಸೊ ನೋಡಿ, ನಮ್ಮ ಭಾರತ ಭೂಮಿಲೇ ಇಷ್ಟೊಂದು ಪವಿತ್ರವಾದ ಪುಣ್ಯ ನದಿಗಳಿರೋದು ಬೇರೆ ಎಲ್ಲೂ ಕೂಡ ಇಲ್ಲ ಅಲ್ವಾ. ಬಟ್ ನಾವೇನು ಮಾಡ್ತಿದ್ದೀವಿ, ಎಲ್ಲ ಹಾಳು ಮಾಡಿಕೊಡ್ತಿದ್ದೀವಿ. ದಯವಿಟ್ಟು ಆ ತಪ್ಪುಗಳನ್ನಂತೂ ಯಾವುದೇ ಕಾರಣಕ್ಕೂ ಮಾಡಿಬಿಡಿ ಫ್ರೆಂಡ್ಸ್. ಸೊ ಆ ಭಗವಂತ ಕೂಡ ಮೆಚ್ಚಲ್ಲ ಎಲ್ಲ ಮಾಡಿದ್ರೆ. ಮತ್ತೆ ಸಿಗೋಣ. ಹರ ಹರ ಮಹಾದೇವ ಶಂಭೋ ಶಂಕರ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.